ನನ್ನ ಹೆಸರು ಮಿಸ್ಟರ್ ಗುರುದತ್. Past from actually 23 years I have been associated with teaching profession, and my methodology subjects are actually social science and English. And today we are going to learn one of the very interesting chapter in the history of Indian freedom movement, that is First War of Indian Independence, which is also called as Sipai Mutiny. Let us study more about this lesson. So I believe children, this is a lesson which we have already studied in 7th standard. ಸೊ 7ನೇ ಕ್ಲಾಸ್ ಯಾರೆಲ್ಲ ಓದಿದ್ದಾರೆ ಮಕ್ಕಳು, ಈ ಲೆಸನ್ನ ನಾವು ಈಗಾಗಲೇ ಓದಿದ್ದೀವಿ. ಸೊ ಇಲ್ಲಿ ಡೀಟೇಲ್ ಆಗಿ ಆ್ಯಕ್ಚುಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದರೆ ಏನು, ಯಾವ ರೀಸನಿಂದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಚುಲಿ ನೋಡೋಣ. ಸೊ ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್ ಅಬೌಟ್ the causes for the first war of Indian independence, immediate cause for the 1857 revolt, spread of the revolt and its nature, and failure of the revolt and its effect. First war of Indian independence. Why do we call it as the first war of Indian independence? Do you think actually it is the first war which was fought by the Indians against the British? Why? Let us study in detail. ಭಾರತದ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಅಥವಾ ಇದನ್ನು ನಾವು ಸಿಪಾಯಿ ಮ್ಯೂಟಿನಿ ಅಥವಾ ಸಿಪಾಯಿ ದಂಗೆ ಅಂತ ಹೇಳ್ತೀವಿ. ಭಾರತೀಯರು ಇದಕ್ಕೆ ಸಿಪಾಯಿ ದಂಗೆ ಅಂತ ಹೆಸರು ಕೊಟ್ಟರು. ಬ್ರಿಟಿಷರು ಏನು ಹೆಸರು ಕೊಟ್ಟರು ಅಂದರೆ ಸಿಪಾಯಿ ಮ್ಯೂಟಿನಿ ಅನ್ನೋ ಒಂದು ಹೆಸರನ್ನು ಕೊಟ್ಟರು. ಏನಕ್ಕೋಸ್ಕರ ಕೊಟ್ಟರು ಅಂದರೆ ಭಾರತೀಯರೆಲ್ಲರೂ ಏಕತೆಯಿಂದ ಒಗ್ಗಟ್ಟಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮೊದಲನೇ ಯುದ್ಧ ಆಗಿತ್ತಿದ್ದು. ಸೊ ಬ್ರಿಟಿಷ್ ಪೀಪಲ್ ದೇ were directly fought by the Indians. Collectively together the Indians, they fought against the British rule. Hence this particular war is called the first war of Indian independence. ಹಾಗಾಗಿ ಇದನ್ನು ಭಾರತದ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೀವಿ. ಬಿಕಾಸ್ all the Indians, they fought unitedly against the British. That is the main reason. Hope you have understood. ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಕ್ಕೋಸ್ಕರ ಇದನ್ನು the first war of Indian independence ಅಂತ ನಾವು ಕರಿತೀವಿ. With the objective of expanding their rule in India, the British has brought about many foes like the Doctrine of Lapse and Subsidiary Alliance. We have already studied in the lesson 3 what do you mean by Doctrine of Lapse and what do you mean by Subsidiary Alliance. Subsidiary Alliance means the native rule of India, the native king of India must accept the contingent of armies supplied by the Britishers. Subsidiary Alliance ಅಂದ್ರೆ ಏನು, ಭಾರತೀಯರು ಬ್ರಿಟಿಷರಿಂದ ಯಾವುದೇ ಥರದಲ್ಲಿ ಸೇನೆಗೆ ಸಂಬಂಧಪಟ್ಟಂತೆ ಎಲ್ಲ ಥರದ ಏನಾದರೂ ಸಹಾಯವನ್ನು ಪಡ್ಕೊಂಡಿದ್ದೇ ಆದಲ್ಲಿ ಅದನ್ನು ಸಬ್ಸಿಡರಿ ಅಲಯನ್ಸ್ ಅಂತೀವಿ. ಸಹಾಯಕ ಸೈನ್ಯ ಪದ್ಧತಿ ಅಂತ ಕನ್ನಡದಲ್ಲಿ ಕರಿತೀವಿ. ಸಹಾಯ ಯಾರಿಂದ ಸಹಾಯ ಪಡ್ಕೋತಾರೆ, ಬ್ರಿಟಿಷರು ಅಥವಾ ಭಾರತೀಯರ? ಹೌದು, ಭಾರತೀಯರು ಬ್ರಿಟಿಷರಿಂದ ತಗೋತಾರೆ. ಬ್ರಿಟಿಷರು ಭಾರತೀಯರಿಂದ ಅಲ್ಲ, ಭಾರತೀಯರು ಬ್ರಿಟಿಷರಿಂದ ಸಹಾಯ ಪಡ್ಕೋತಾರೆ. ಯಾವ ಥರದಲ್ಲಿ? ಸೈನ್ಯದಲ್ಲಿ. ವೆದರ್ ಇಟ್ ಈಸ್ ಇನ್ಫ್ಯಾಂಟ್ರಿ ಆರ್ ಮೇ ಬಿ ಕ್ಯಾವಲ್ರಿ ಆರ್ ಮೇ ಬಿ ಸ್ಟ್ಯಾಂಡಿಂಗ್ ಆರ್ಮಿ. ಆವಾಗಿನ ಕಾಲದಲ್ಲಿ ಅಶ್ವದಳ, ಕಾಲ್ದಳ, ಗಜದಳ ಅಂತೆಲ್ಲ ಇತ್ತು. ಅಶ್ವ ಅಂದರೆ ಕುದುರೆಯನ್ನು ಹೆಲ್ಪ್ ತೊಗೊಳ್ತಿದ್ರು, ಆನೆಯ ಸಹಾಯವನ್ನು ಪಡ್ಕೋತಿದ್ರು, ಅಥವಾ ಸೈನ್ಯದ ಕೆಲವೊಂದು ಸೈನಿಕರ ಸಹಾಯವನ್ನು ಭಾರತೀಯರು ಪಡ್ಕೋತಿದ್ರು. ಅದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತಿದ್ರು. ಬ್ರಿಟಿಷ ಸಹಾಯವನ್ನು ಭಾರತೀಯರು ಪಡ್ಕೋತಿದ್ರು. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ. ಅಂದರೆ ಭಾರತ ದೇಶದ ಯಾವುದೇ ಒಬ್ಬ ರಾಜನಾಗಲಿ ತನ್ನ ಸ್ವಂತ ಮಗ ಅವನಿಗೆ ಇಲ್ಲವಾದರೆ ಅವನು ಬೇರೆಯವರ ಮಕ್ಕಳನ್ನು ದತ್ತುವಾಗಿ ಸ್ವೀಕರಿಸಿದರೂ ಸಹ ಅವನು ರಾಜ್ಯಭಾರ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಐ ಮೀನ್ ಟು ಸೇ ದಟ್ ಇಫ್ ಎನಿ ಒನ್ ಆಫ್ ದ ಇಂಡಿಯನ್ ಕಿಂಗ್, ಇಫ್ he doesn't have his natural successor mean whether it is his son, not the adopted one. If he doesn't have his natural successor, then the kingdom will lapse to the British government. If he is having a daughter, she cannot rule the kingdom. ಅವನಿಗೆ ಮಗಳಿದ್ರೆ ಮಗಳು ಅವನ ನಂತರ ಸಾಮ್ರಾಜ್ಯದ ರಾಣಿಯಾಗಿರೋಕ್ಕೆ ಆಗ್ತಾ ಇರಲಿಲ್ಲ, ಅಥವಾ ಸಾಮ್ರಾಜ್ಯವನ್ನು ಆಳುವಂಥ ಒಂದು ಅಧಿಕಾರ ಇರಲಿಲ್ಲ. ಅದನ್ನ ನಾವು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳ್ತೀವಿ.